ಎಕರೆನಲ್ಲಿ ಇವಾಗ ಎಷ್ಟು ವೆಜಿಟೇಬಲ್ಸ್ ಕಲ್ಟಿವೇಟ್ ಆಗುತ್ತೆ, ಎಷ್ಟು ಟ್ರೀಸ್ನ ನೀವು ಗ್ರೋ ಮಾಡಿದ್ದೀರಾ, ಹಾಗೆ ಆಗ್ರೋ ಟೂರಿಸಮ್ ಫೆಸಿಲಿಟೀಸ್ಗಳೆಲ್ಲ ಇದೆ. ಸೊ ಇಷ್ಟೆಲ್ಲ ನೀವು ಪ್ರೊವೈಡ್ ಮಾಡಬೇಕಾದ್ರೆ ಇದು ನಮ್ಮ ಲ್ಯಾಂಡಿಗೆ ಬೆನಿಫಿಟ್ ಆಗುತ್ತೆ ಸರ್ ಇನ್ ಎ ಈಗ ನೋಡಿಮ್ಮ, ನಾವೇನು ಮಾಡಿದ್ದೀವಿ, ವಿ ಹ್ಯಾವ್ ಮೇಡ್ ಎ ಹೈಬ್ರಿಡ್ ಪ್ರಾಡಕ್ಟ್. ವಾಟ್ ಈಸ್ ದ ಹೈಬ್ರಿಡ್ ಪ್ರಾಡಕ್ಟ್? ಲ್ಯಾಂಡ್ ತಗೊಳ್ತೀವಿ, ಲ್ಯಾಂಡ್ನ ಕನ್ವರ್ಷನ್ ಮಾಡ್ತೀವಿ, ಅದನ್ನು ರೆಸಿಡೆನ್ಷಿಯಲ್ ಲೇಔಟ್ ಮಾಡ್ತೀವಿ, ಅದರಲ್ಲಿ ದೊಡ್ಡ ದೊಡ್ಡ ಸೈಟ್ಸ್ನ ಮೆಜರ್ಮೆಂಟ್ ಪಾರ್ಸಲ್ಸ್ ಮಾಡಿಸ್ತೀವಿ. ಅದರಲ್ಲಿ ಈ ಆಗ್ರೋ ಫಾರೆಸ್ಟ್ರಿ ಕೆಳಗಡೆ ಸ್ಯಾಂಡಲ್ವುಡ್ಡು, ಮೆಲಿಯಾಡುವಿಯಾ ಇದೆಲ್ಲ ಬೆಳೆಸಿ ಕಸ್ಟಮರ್ಗೆ ಅಥವಾ ಬೈಯರ್ಗೆ ಆಫ್ಟರ್ ಎ ಪೀರಿಯಡ್ ಆಫ್ 15 ಇಯರ್ಸ್ ಒಂದು ಒಳ್ಳೆ ರಿಟರ್ನ್ಸ್ ಬರೋ ಮಾಡ್ತೀವಿ. ಅದರಲ್ಲಿ 2 ಭಾಗ ಇರುತ್ತೆ. ಒಂದು ಔಟ್ ಆಫ್ ಟ್ರೀಸ್ ಏನು ಇನ್ಕಮ್ ಜನ್ರೇಟ್ ಆಗುತ್ತೆ ಅದು ಒಂದು ಪಾರ್ಟು. 2ನೇ ಪಾರ್ಟ್ ನ್ಯಾಚುರಲ್ ಅಪ್ರಿಸಿಯೇಷನ್ ಆಫ್ ಲ್ಯಾಂಡು 2ನೇ ಪಾರ್ಟು. ಇದೆರಡು ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ರೆಸಾರ್ಟಲ್ಲಿ ನಾವು ಮಾಡಲಿಕ್ಕೆ ಹೊರಟಿರೋದು ಲ್ಯಾಂಡಲ್ಲಿ, ಈಗ ಜನಗಳಿಗೆ ಸೇಲ್ ಮಾಡೋ ಲ್ಯಾಂಡಲ್ಲಿ ನಾವು ತರಕಾರಿ ಬೆಳೆಸೋದು, ಫಾರ್ಮ್ ಆ್ಯಕ್ಟಿವಿಟೀಸ್ ಮಾಡೋದು ಮಾಡಲ್ಲ. ದಟ್ ಈಸ್ ಓನ್ಲಿ ಅಂಡರ್ ಆಗ್ರೋ ಫಾರೆಸ್ಟ್ರಿ, ವೆರಿ ಕ್ಲಿಯರ್. ವಾಟ್ ವಿ ಡೂ ಈಸ್ ಇನ್ ದ ಸ್ಪೇರ್ ಲ್ಯಾಂಡ್ ನಾವು ಸೆಪ್ರೇಟಾಗಿ ಒಂದು ಲ್ಯಾಂಡ್ ಪಾರ್ಸಲ್ ಇಟ್ಕೊಂಡಿರ್ತೀವಲ್ಲ ಪ್ರತಿ ಪ್ರಾಜೆಕ್ಟಲ್ಲಿ ಕೂಡ, ಅಲ್ಲಿ ನಾವು ರೆಸಾರ್ಟ್ಸು ಮಾಡ್ತೀವಿ, ಜೊತೆಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಫಾರ್ ಕ್ಯಾಪ್ಟಿವ್ ಯೂಸೇಜ್. ಜನಗಳಿಗೆ ಪಬ್ಲಿಕ್ ಮಾರೋಕ್ಕೆ ಮಾಡೋಲ್ಲ. ಇಲ್ಲಿ ಬರ್ತಾರಲ್ಲ ಗೆಸ್ಟ್ಗೆ, ಅವರಿಗೆ ಆರ್ಗ್ಯಾನಿಕಲಿ ಬೆಳೆದಿರುವಂಥ ತರಕಾರಿಗಳು, ಹಣ್ಣುಗಳು ಕೊಡೋದಕ್ಕೆ ಇಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ. ಅದನ್ನು ನಾವು ವಿ ಯೂಸ್ ಇಟ್ ಅಂತ ನಾನು ಹೇಳ್ತಿರೋದು. ಅರ್ಥ ಆಯ್ತಲ್ವಾ? ವಿ ಗ್ರೋ ವಿತೌಟ್ ಕೆಮಿಕಲ್ಸ್ ದ ಫ್ರೂಟ್ಸ್ ಆ್ಯಂಡ್ ದ ವೆಜಿಟೇಬಲ್ಸ್, ಆ್ಯಂಡ್ ವಿ ವಿಲ್ ಸಿ ದಟ್ ಈಸ್ ಸರ್ವಿಸ್ಡ್ ಆಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅಲ್ಲೇ ಕಿತ್ತುಬಿಟ್ಟು ಅಲ್ಲೇ ಅಡುಗೆ ಮಾಡಿ ಕೊಡೋವಂಥ ಒಂದು ವ್ಯವಸ್ಥೆಯನ್ನು ನಾವು ಹೇಳ್ತಾ ಇದ್ದೀವಿ. ದಟ್ ಈಸ್ ಲಿಮಿಟೆಡ್ ಟು ಓನ್ಲಿ ರೆಸಾರ್ಟ್ ಕಸ್ಟಮರ್ಸ್. ಜನರಲಿ ನಮ್ಮ ಪ್ರಾಜೆಕ್ಟಲ್ಲಿರುವಂಥ ಲ್ಯಾಂಡಲ್ಲಿ ಈ ಆಗ್ರೋ ಫಾರೆಸ್ಟ್ರಿ ಕೆಳಗಡೆ ಸ್ಯಾಂಡಲ್ವುಡ್ಡು ಮತ್ತು ಮೆಲಿಯಾಡುವಿಯಾ ಈ ಥರ ವ್ಯಾಲ್ಯೂಬಲ್ ಟ್ರೀಸ್ ಬೆಳೆಸಬೇಕು ಅಂದರೆ ದಟ್ ಈಸ್ ದೇರ್ ಡಿಸಿಷನ್. ಇಫ್ ದೇ ಸೇ ಎಸ್ ಯು ಗ್ರೋ, ವಿ ವಿಲ್ ಆನ್ ಎ ಪರ್ಟಿಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ವಿ ವಿಲ್ ಡೆವಲಪ್ ಇಟ್ ಆ್ಯಂಡ್ ಗಿವ್ ಇಟ್ ಟು ದೆಮ್. ದಟ್ ಈಸ್ ಆಪ್ಷನಲ್. ಇಲ್ಲಿ ಹೇಗೆ ವೆಜಿಟೇರಿಯನ್ ಫುಡ್ಡು ಆಪ್ಷನಲ್ ಆಗಿದೆಯೋ, ಅವ್ರಿಗೆ ಬೇಕಾಗಿರೋದು ಕೊಡ್ತೀವಿ, ಅಥವಾ ಆಲ್ಟರ್ನೇಟಿವ್ಲಿ ನಾವು ಸಜೆಸ್ಟ್ ಮಾಡಿದ್ದು ಕೊಡ್ತೀವಿ ಅಂತ ಹೇಳಿದ್ನೋ ಹಾಗೆ ಎಲ್ಲ ಆಪ್ಷನಲ್ ಇದೆ. ಸೊ ಡೆಫಿನೆಟ್ಲಿ ಇವೆಲ್ಲ ಕಾನ್ಸೆಪ್ಟ್ಗಳು ನಾವು ಇಂಟರ್ಟ್ವೈನ್ ಮಾಡಿದ್ರೆ ದೇರ್ ವಿಲ್ ಬಿ ಎ ಬಿಗ್ ಅಪ್ರಿಸಿಯೇಷನ್ ಇನ್ ದ ಲ್ಯಾಂಡ್. ಯಾಕೆಂದರೆ ಜನ ಈ ಥರ ಜಾಗದಲ್ಲಿ ಬಂದು ಇರಲಿಕ್ಕೆ ಇಷ್ಟಪಡ್ತಾರೆ. ದೇ ವಿಲ್ ಬಿ ಪ್ಯಾಷನ್ ಡ್ರಿವನ್ ಟು ಕಮ್ ಟು ದಿಸ್ ಟೈಪ್ ಆಫ್ ಪ್ಲೇಸಸ್. ಇಟ್ ಈಸ್ ಕ್ಯಾಚಿಂಗ್ ಅಪ್ ಬಿಕಾಸ್ ಇಲ್ಲಿ ದೇ ಆರ್ ಗೋಯಿಂಗ್ ಟು ಗೆಟ್ ಎ ಪಾಸಿಟಿವ್ ಎನರ್ಜಿ ಆ್ಯಂಡ್ ಪಾಸಿಟಿವ್ ವೈಬ್ಸು ಸಿಗುತ್ತೆ. ಅರ್ಥ ಆಯ್ತಲ್ವಾ? ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಸ್ಲೋಲಿ. ವಿ ಆರ್ ಟೇಕಿಂಗ್ ದೆಮ್ ಆನ್ ದಟ್ ಪಾತ್. ದಟ್ಸ್ ದ ಕ್ಲಾರಿಟಿ. ವೆರಿ ವೆಲ್ ಸರ್. ಇವಾಗ ಸೈಟ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದರೆ 20 ಇಯರ್ಸಿಗೂ ಇವಾಗಲೂ ಏನು ಡಿಫ್ರೆನ್ಸ್ ಇದೆ ಅಂತ ತಿಳಿಸ್ಕೊಡ್ಬೋದಾ ಸರ್? ಬೇಕಾದಷ್ಟು ಡಿಫ್ರೆನ್ಸ್ ಇದೆಯಮ್ಮ. ಇಟ್ ವಿಲ್ ಬಿ ಮೆನಿ ಟೈಮ್ಸ್ ಮೋರ್. ಲ್ಯಾಂಡ್ ವ್ಯಾಲ್ಯೂಯೇಷನ್ನು, ಲ್ಯಾಂಡು ಹೇಗೆ ಅಂದರೆ ಇಟ್ ಈಸ್ ಅನ್ ಅಸೆಟ್ ಕ್ಲಾಸ್ ವೇರ್ ಯು ನೀಡ್ ಟು ವೆಯ್ಟ್ ಫಾರ್ ಎ ಲಾಂಗರ್ ಟೈಮ್. ನಾರ್ಮಲಾಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಬಿಟ್ರೆ ನೀವು ಆ ಪೀರಿಯಡ್ ಆದಮೇಲೆ ದುಡ್ಡು ತೊಗೊಂಡ್ಬಿಡ್ಲಿಕ್ಕಾಗತ್ತೆ. ಇಟ್ ಈಸ್ ಎ ನಿಮ್ಮ ಡಿಸಿಷನ್ ಮೇಲೆ ಯಾವ ಪೀರಿಯಡ್ಗೆ ಇಡಬೇಕು ಏನು ಅನ್ನೋದು ಡಿಸೈಡ್ ಆಗುತ್ತೆ. ಲ್ಯಾಂಡಲ್ಲಿ ಹಾಗಲ್ಲ. ಲ್ಯಾಂಡಲ್ಲಿ ನೀವು ಫಾರ್ ಎ ಲಾಂಗರ್ ಟೈಮ್ ಯು ಇನ್ವೆಸ್ಟ್ ಆ್ಯಂಡ್ ಇಟ್ ಈಸ್ ಎ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಯು ಹ್ಯಾವ್ ಟು ಸ್ಟೇ ಪುಟ್ ವಿತ್ ದಟ್. ನಿಮಗೆ ಯಾವಾಗ ಲಾಭ ಬರುತ್ತೆ ಅನ್ನೋದು ಅಲ್ಲಿ ಡೆವಲಪ್ಮೆಂಟ್ಸ್ ಆದಾಗ, ದ ಎಂಟೈರ್ ರೋಡ್ ಮ್ಯಾಪ್ ಚೇಂಜ್ ಆದಾಗ ಮೆನಿ ಟೈಮ್ಸ್ ಮಲ್ಟಿಪ್ಲೈ ಆಗಿಬಿಡುತ್ತೆ ಲ್ಯಾಂಡ್ ಕಾಸ್ಟು. ಆವಾಗ ಆ ಬೆನಿಫಿಟ್ ಎನ್ಕ್ಯಾಶ್ ಮಾಡ್ಕೊಬೋದು. ದಿಸ್ ಈಸ್ 2 ಆ್ಯಂಗಲ್ಸಲ್ಲಿ ನೋಡ್ಬೋದು. ಒಂದು, ನಮಗೆ ಒಂದು ಫಾರ್ಮ್ ವಿಲ್ಲಾ ಇರಬೇಕು, ನಾವು ಸಿಟಿ ಲೈಫಿಂದ ಹೊರಗಡೆ ಬಂದಾಗ, ಅಥವಾ ನಾವೇ ಒಂದು ಲ್ಯಾಂಡ್ ಪಾರ್ಸಲು ಕಮ್ಮಿ ಬೆಲೆಯಲ್ಲಿ ತೊಗೊಂಡು ಇಟ್ಕೊಂಡು ಅದರಲ್ಲಿ ಮುಂದೆ ಬಂದು ಸೆಟ್ಲಾಗಿ ಜೀವನ ಮಾಡಬೇಕು ಅಂತಿರೋರು ಫಸ್ಟ್ ಕ್ರೈಟಗರಿ. ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್, ಓಕೆ, ಐ ಹ್ಯಾವ್ ಸಮ್ ಮನಿ, ಐ ವಿಲ್ ಇನ್ವೆಸ್ಟ್ ಆನ್ ಲ್ಯಾಂಡ್, I will grow some trees, I will get both the benefit of the land as well as the trees, and at a later stage I will sell it and I use this as a tradable product. It is an investment class ಅಂತ think ಮಾಡೋರು ಸೆಕೆಂಡ್ ಕ್ಯಾಟಗರಿ. This suits both of them. That's the clarity. ವೆರಿ ವೆಲ್ ಸೆಟ್ ಸರ್. ಇವಾಗ
ಲ್ಯಾಂಡ್ ತೊಗೊಂಡಾಗ ಯಾವ ರೀತಿ ಅದು ಬೆನಿಫಿಟ್ ಆಗುತ್ತೆ, ಲ್ಯಾಂಡ್ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ನಮಗೆ ಯಾವ ರೀತಿ ಬೆನಿಫಿಟ್ ಮಾಡಿಕೊಡುತ್ತೆ ಅಂತ ಸರ್ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇನ್ನೂ ಹಲವು ವಿಷಯಗಳ ಬಗ್ಗೆ ಮಾತಾಡೋಣ ಮುಂದಿನ ಎಪಿಸೋಡ್ನಲ್ಲಿ.